ಸಾಲ ಕೊಡೋರು ಯಾರು, ಇದನ್ನು ಸಾಲ ಹರಾಸ್ಮೆಂಟ್ ಮಾಡೋರು ಯಾರು, ಇದು ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿರುವಂಥ ವಿಷಯ. ಈ ಸ್ಪೀಡ್ ಕ್ಲಬ್ ಆಡಿಸೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ, ಈ ಸಾಲ ಬಡ್ಡಿ ಕೊಡೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ, ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ. ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು 8 ಮಂದಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡೋರ್ದು ಲಿಸ್ಟ್ ನಾನು ಆಗಿನ ಪೊಲೀಸ್ ಕಮಿಷನರಿಗೆ ಕೊಟ್ಟೆ, ಮಾನ್ಯ ಮಂತ್ರಿಗಳೇ. ಆಮೇಲೆ ನನಗೆ ಗೊತ್ತಾಯ್ತು ಆ ಪೊಲೀಸ್ ಕಮಿಷನರ್ ಐತಲ್ಲ, ಆ ಯಾರ ಸಾಲ ಕೊಡ್ತಿದ್ರಲ್ಲ ಈ ಟೈಪ್ 10% 15%, ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ತಮ್ಮದು ಹಫ್ತಾ ಶುರು ಮಾಡಿದರು. ತಮ್ಮ ಕೆಳಗಿನ CPIಗಳಿಗೆ ಜೋರು ಮಾಡಿದರೆ ಯಾಕೆ ಇವ್ರ ಬಗ್ಗೆ ನನಗೆ ಹೇಳಿದ್ದಿಲ್ಲ, ನನಗೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತಿದ್ದಿಲ್ಲ ಅಂತೇಳಿ. ಇದು ಇವತ್ತಿನ ಪರಿಸ್ಥಿತಿ. ಯಾವುದೇ ಸರ್ಕಾರ ಇದ್ರೂ ಕೂಡ ಇದು ಪರಿಸ್ಥಿತಿ ಇದೆ. ಹಾಗಾಗಿ ಈ ಮೆನೆಸ್ ಕಡಿಮೆ ಆಗ್ಬೇಕಂದ್ರೆ, ಈ ತೊಂದರೆ ಕಡಿಮೆ ಆಗ್ಬೇಕಂತಂದ್ರೆ ಕೇವಲ ಇದನ್ನ ಅಷ್ಟೇ ತೊಗೊಂಬಂದ್ರೆ ಒಂದು ಲಾ ತೊಗೊಂಬಂದ್ರೆ ಆಗೋದಿಲ್ಲ. ಇದಕ್ಕೆ ರೂಟ್ ಕಾಸ್ ಏನೈತಿ? ರೂಟ್ ಕಾಸ್ ಐತಲ್ಲ ಅಲ್ಲಿ ಇಸ್ಪೀಟ್ ಆಡುವಂಥ ಕ್ಲಬ್ಗಳು, ಈ ಗಾಂಜಾ ವ್ಯವಹಾರ, ಇವನ್ನೆಲ್ಲ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಇದಕ್ಕೆ ಇದು ಕಂಟ್ರೋಲಿಗೆ ಬರಾಕ ಸಾಧ್ಯ ಐತಿ. ಹಾಗಾಗಿ ಇದ್ರ ಜೊತೆ ಆ ವಿಷಯ ಲಾ ಆ್ಯಂಡ್ ಆರ್ಡರ್ ವಿಷಯ ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ, ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ನೀವು ನೋಡಬೇಕು. ಈಗ ಕೆಲವು ದಿನಗಳಿಂದ, ಕೆಲವು 6 ತಿಂಗಳು ವರ್ಷದಾಗ ಇದು ಯಾಕೆ ಅತ್ಯಂತ ದೊಡ್ಡ ಪ್ರಮಾಣದಾಗ ಇದು ಹೆಚ್ಚಾಗೈತಿ. ಇದ್ರ ಮೇಲೆ ಹರಾಸ್ಮೆಂಟು ಹೆಚ್ಚಾಗೈತಿ, ಇದ್ರ ಮೇಲೆ ಡೆತ್ಸು ಕೂಡ ಸಾಕಷ್ಟು ಪ್ರಮಾಣದ ಡೆತ್ ಕೂಡ ಆಗಿದಾವೆ. ಇವು ಯಾಕೆ ಆಗ್ತಾವ ಅಂತಂದ್ರೆ, ಈ ಏನು ಪೊಲೀಸ್ ಆಫೀಸರ್ಗಳನ್ನು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಅವ್ರಿಗೆ ರೊಕ್ಕ ತೊಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ವಸೂಲು ಮಾಡಬೇಕು? ಅವ್ರು ಯಾರು ಸುಳ್ಳಿ ದಂಧೆ ಮಾಡ್ತಾರೆ, ಯಾರು ಇಸ್ಪೀಟ್ ದಂಧೆ ಮಾಡ್ತಾರೆ, ಯಾರು ಮಟ್ಕಾ ದಂಧೆ ಮಾಡ್ತಾರೆ, ಯಾರು ಗಂಜಾ ಮಾಡ್ತಾರೆ, ಇಂಥ ಯಾರು ಕಳ್ಳ ಸರಿ ಮಾಡ್ತಾರೆ, ಇಂಥ ಯಾರು ಹೊಲಸು ದಂಧೆ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಇವ್ರ ಕಡೆಯಿಂದನೇ ಪೊಲೀಸರು ವಸೂಲು ಮಾಡಬೇಕು. ಪೊಲೀಸರಿಗೆ ಬೇರೆ ದಾರಿಲ್ಲ. ಹಾಗಾಗಿ ಸಮಾಜಘಾತಕ ಶಕ್ತಿಗಳು ಬೆಳೆಯಕ್ಕೆ ಶುರು ಆಗ್ತಾವೆ. ಅವಾಗ ಪೊಲೀಸರು ಸಮಾಜಘಾತಕ ಶಕ್ತಿಗಳು ಯಾವಾಗ ಒಂದಾಕ್ಕವು ಅವಾಗ ಕಾಮನ್ ಮ್ಯಾನ್ ಹರಾಸ್ಮೆಂಟ್ ಶುರು ಆಗ್ತೈತಿ. ಅವ್ರು ಏನು ಮಾಡ್ಬೇಕು? ಸುಸೈಡ್ ಮಾಡ್ಕೋಬೇಕು. ಯಾರ ಕಡೆ ಹೋಗ್ಬೇಕು? ಸುಸೈಡ್ ಮಾಡ್ಕೊಳ್ಳೋ ಶುರು ಆಗ್ತದೆ. ಹಾಗಾಗಿ ಇದು ಟೋಟಲ್ ಐತಲ್ಲ, ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಏನು ಟ್ರಾನ್ಸ್ಫರ್ಸ್ ದುಡ್ಡು ತೊಗೊಂಡು ಏನು ಟ್ರಾನ್ಸ್ಫರ್ ಆಗ್ತಾವಲ್ಲ, ಅದರಿಂದ ಇದೆಲ್ಲ ಶುರು ಆಗ್ತೈತಿ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಇದೇ ಸರ್ಕಾರಲ್ಲಿ ಎಲ್ಲ ಸರ್ಕಾರ ಇದ್ದಾಗೂ ಇದ್ದಿದ್ದು. ಆದರೆ ಇದನ್ನ ಎಲ್ಲಿ ತನಕ ಇದು ಅಡ್ರೆಸ್ ಆಗೋದಿಲ್ಲ, ಅಲ್ಲಿ ತನಕ ಕೇವಲ ಕಾನೂನು ತೊಗೊಂಡ್ಬರೋದ್ರಿಂದ ಸ್ವಲ್ಪ ಮೇಲೆ ಎಲ್ಲಿ ಕೆರದಲ್ಲೇ ತುರಿಸ್ಕೊಳ್ಳೋದಕ್ಕೆ ಹೊರತು ನಿಜವಾದ ಸೊಲ್ಯೂಷನ್ ಆಗೋದಿಲ್ಲ. ಇದನ್ನ ಸಂಪೂರ್ಣ ಸೊಲ್ಯೂಷನ್ ಬಗ್ಗೆ ತಾವು ವಿಚಾರ ಮಾಡ್ರಿ ಅಂತ ನಾವು ವಿನಂತಿ